ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ. ಕೃಷ್ಣನು ಮೆಲ್ಲನೆ ಬೆಣ್ಣೆ ಡಬ್ಬವನ್ನು ತೆಗೆದು ಬೆಣ್ಣೆ ನೆಕ್ಕುತ್ತಿದ್ದಾನೆ. ಗುರುಗಳು ಬಂದು, ನಮಸ್ಕಾರ ಮಕ್ಕಳೇ. ಮಕ್ಕಳು ಹೇಳ್ತಾರೆ, ನಮಸ್ಕಾರ ಗುರುಗಳೇ ಅಂತ. ಕೃಷ್ಣ ನಗುತ್ತಾ ಕೈಯಲ್ಲಿ ಬೆಣ್ಣೆ ಹಿಟ್ಟನ್ನ ಮುಚ್ಚಿಬಿಡ್ತಾನೆ. ಗುರುಗಳು, ಕೃಷ್ಣ ನಿನ್ನ ಹೋಮ್ವರ್ಕ್ ತೋರಿಸು ಅಂತಾರೆ. ಕೃಷ್ಣ, ಗುರುಗಳೇ, ನಾನು ದೋಣಿ ಮಾಡಿ ಕಾವೇರಿಯಲ್ಲಿ ಆಡುತ್ತಿದ್ದೆ, ಹೋಮ್ವರ್ಕ್ ಮಾಡೋದೇ ಮರ್ತೋಯ್ತು ಅಂತಾನೆ. ಗುರುಗಳು, ಮತ್ತೆ ಹಠ, ನಿನ್ನ ಬಳಿ ಸದಾ ಕುತಂತ್ರವೇನೂ ಕಡಿಮೆ ಇಲ್ಲ ಅಂತಾರೆ. ಗುರುಗಳು ಸುಧಾಮನನ್ನ ಪ್ರಶ್ನೆ ಮಾಡ್ತಾರೆ, ನೀನ್ ಹೇಳು, ಬೆಳಗಿನ ಹೊತ್ತಿನಲ್ಲಿ ಯಾವ ಪಕ್ಷಿಗಳು ಗಟ್ಟಿಯಾಗಿ ಹಾಡುತ್ತವೆ ಎಂದು. ಗುರುಗಳು, ಕರೆಕ್ಟ್ ಆನ್ಸರ್, ಸರಿಯಾಗಿ ಹೇಳಿದೀಯಾ. ಕೃಷ್ಣ, ನೀನು ಹೇಳು, ಯಾವ ಪಕ್ಷಿಗಳು ರಾತ್ರಿ ಹೊತ್ತಿನಲ್ಲಿ ಹಾಡುತ್ತವೆ ಅಂತಾರೆ. ಅದಕ್ಕೆ ಕೃಷ್ಣ, ಸರ್, ನಮ್ಮ ಬಾಳೆಯ ತೋಟದಲ್ಲಿ ಗೋವಿಂದನ ಕೋಳಿಗಳು ಗುರುಗಳೇ ಅಂತಾನೆ. ಎಲ್ಲರೂ ನಗುತ್ತಾರೆ. ಕೃಷ್ಣ ಎಲ್ಲರಿಗೂ ಬೆಣ್ಣೆ ಬೇಕಾ, ತಗೊಳ್ಳಿ ಎಂದು ಬೆಣ್ಣೆಯನ್ನ ತೆಗೆದುಕೊಡುತ್ತಿರುತ್ತಾನೆ. ಹಾಗೆ ಹೇಳ್ತಾನೆ, ಈ ಬೆಣ್ಣೆ ತಿನ್ನೋದು ಬ್ರಹ್ಮಾಸ್ತ್ರ, ತಿಂದರೆ ಗುರುಗಳ ಎಲ್ಲಾ ಪ್ರಶ್ನೆಗಳಿಗೂ ಸುಲಭವಾಗಿ ಉತ್ತರ ಕೊಡಬಹುದು ಅಂತಾನೆ. ಸುಧಾಮ, ನನಗೂ ಕೊಡು ಕೃಷ್ಣ, ನಾನು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳಬೇಕು ಎಂದು ತೆಗೆದುಕೊಂಡು ತಿನ್ನುತ್ತಾನೆ. ಗುರುಗಳು ಬರುತ್ತಾರೆ. ಮಕ್ಕಳೇ, ಪರೀಕ್ಷೆಗೆ ಸಿದ್ಧ ಹೇಳಿ ಎಂದು ಕೇಳುತ್ತಾರೆ. ಕೃಷ್ಣ ಕೂಗಿ ಹೇಳ್ತಾನೆ, ಸರ್, ನಾನ್ ಸಿದ್ಧ ಇದ್ದೀನಿ ಸರ್ ಅಂತಾನೆ. ಗುರುಗಳೇ, ಆದ್ರೆ ಒಂದು ಷರತ್ತು ಗುರುಗಳೇ, ನೀವು